ಎಲ್ಲರಿಗೂ ನಮಸ್ಕಾರ. ಇದು ಅಗ್ನಿ ತಂಡ. ಮೊದಲನೇ ಸುತ್ತಿನಲ್ಲಿ ಎಲಿಮಿನೇಟ್ ಆದಂತಹ ತಂಡವೊಂದು ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರ ಮತ್ತೊಮ್ಮೆ ವೇದಿಕೆ ಮೇಲೆ ತಮ್ಮ ಕಲೆಯನ್ನ ಅದ್ಭುತವಾಗಿ ಪ್ರದರ್ಶಿಸಿ ತೀರ್ಪುಗಾರರನ್ನು ವೇದಿಕೆ ಮೇಲೆ ಹೆಜ್ಜೆ ಹಾಕುವಂತೆ ಮಾಡಿದ್ದು ಇನ್ನೊಂದು ವಿಶೇಷ. ವೈಲ್ಡ್ ಕಾರ್ಡ್ ರೌಂಡಲ್ಲಿ ನಮಗೆ ಚಾನ್ಸ್ ಸಿಕ್ತು. ನಾವು ಮತ್ತೆ ವೈಲ್ಡ್ ಕಾರ್ಡ್ ರೌಂಡಲ್ಲಿ ಬಂದ್ಬಿಟ್ಟು ನಾವು ಒಳ್ಳೆ ನಮ್ಮ ಪ್ರತಿಭೆಯನ್ನು ತೋರಿಸಿ ಜಡ್ಜಸ್ ಕಮೆಂಟ್ ಎಲ್ಲ ಕೊಟ್ಟು ಅವ್ರದ್ದು ಕಮೆಂಟ್ ಎಲ್ಲ ತಗೊಂಡು ಹಂಗೆ ನಾವು ಸೆಮಿಫೈನಲ್ಸಲ್ಲಿ ಮಾಡಿ ಸೆಮಿಫೈನಲ್ಸಲ್ಲಿ ನಮಗೆ ಬೆಸ್ಟ್ ಪರ್ಫಾರ್ಮರ್ ಅವಾರ್ಡ್ ಸಿಕ್ತು. ಇವಾಗ ನಾವು ಫೈನಲ್ ತನಕ ನಿಂತಿದ್ದೀವಿ. ನಾವು ಫೈನಲ್ಗೆ ಎವ್ರಿ ಡೇ 5 ಗಂಟೆಯಿಂದ ನೈಟ್ 8-9 ಗಂಟೆವರೆಗೂ ನಾವು ಡೈಲಿ ಪ್ರಾಕ್ಟೀಸ್ ಮಾಡ್ತೀವಿ. ನಾವು ಖಂಡಿತವಾಗ್ಲೂ ಈ ಸೂಪರ್ ಸ್ಟಾರ್ ಆಫ್ ಕರ್ನಾಟಕನ ವಿನ್ ಮಾಡೇ ಮಾಡ್ತೀವಿ. ಚಿಕ್ಕ ವಯಸ್ಸಿನಿಂದಲೇ ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂಬ ಅದಮ್ಯ ಬಯಕೆಯಿಂದ ತನ್ನದೇ ಆದ ತಂಡವನ್ನ ಕಟ್ಟಿ ಸಾಹಸ ಕಾರ್ಯಗಳನ್ನ ಕೈಗೊಂಡ ರೀತಿ ಅನುಕರಣೀಯ. ನಮ್ಮ ತಂಡ ಒಂದು ತುಂಬಾ ಕಷ್ಟಪಟ್ಟು ಮುಂದಕ್ಕೆ ಬಂದಿದೆ. ಈ ರೀತಿಗೆ ಬರಬೇಕಂದ್ರೆ ನೀವೇ ಒಂದು ಕಾರಣ. ನಾನು ಒಂದು ರಾಯಗುಡ ಸ್ಲಿಮ್ನಲ್ಲಿ ನಾನು ಇದ್ದವನು. ನನಗೆ ಏನು ಕೆಲಸ ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಆಮೇಲೆ ನನಗೂ ಏನಾದರೂ ಒಂದು ಕೆಲಸ ಇದ್ರೂ ಕೂಡ ಪರವಾಗಿಲ್ಲಪ್ಪ ಅಂತ ಇದ್ದೆ. ಆಮೇಲೆ ನನ್ನ ಅಗ್ನಿ ತಂಡಕ್ಕೆ ಬಂದ ಮೇಲೆ ನನಗೆ ಗೊತ್ತಾಗಿದ್ದು ನಾನು ಒಬ್ಬ ಕಲಾವಿದ ಆಗಬೇಕಂತ. ನಾನು ಹೇಳ್ಬೇಕಂದ್ರೆ ನನಗೆ ಅಪ್ಪ ಅಮ್ಮನೇ ಇಲ್ಲ. ನೀನೇನು ವರಿ ಮಾಡಬೇಡ, ನಾವು ಎಲ್ಲ ನಿಮ್ಗಿದ್ದೀವಿ. ನಾವು ಹೆಂಗಾದ್ರೆ ಈ ಕಾಂಪಿಟೇಷನ್ ಗೆದ್ದು ನಾವು ಎಲ್ಲಿ ಹೋಗ್ತೀವಿ ನೋಡು, ನಿನ್ನ ನಾವು ಎಲ್ಗೋ ಕರ್ಕೊಂಡು ಹೋಗ್ತೀವಿ. ತಮಗರಿವಿಲ್ಲದೆ ತಮ್ಮೊಳಗಿದ್ದ ಪ್ರತಿಭೆ ಎಂಥದ್ದು ಎಂಬುದು ಅವರ ಅರಿವಿಗೆ ಬಂದಿದ್ದು ಸೂಪರ್ ಸ್ಟಾರ್ ಆಫ್ ಕರ್ನಾಟಕ ವೇದಿಕೆ ದೊರೆತಾಗ್ಲೇ. ನಮ್ಮಮ್ಮ ತುಂಬ ಮಾತಾಡಲ್ಲ, ಬಟ್ ಆದರೆ ಯಾವಾಗಲೂ ವ್ಯಾಪಾರ ಮುಗಿಸ್ಕೊಂಡು ಬಂದು ನನ್ನ ಹತ್ರ ಹೇಳ್ತಾನೆ ಇರ್ತಾರೆ, ನಿನ್ನ ಇವರು ಟಿ ವಿಯಲ್ಲಿ ನೋಡಿದ್ರು ಅವರು ಟಿ ವಿಯಲ್ಲಿ ನೋಡಿದ್ರು ಅಂತ ಯಾವಾಗಲೂ ತುಂಬ ಸಂತೋಷ ಪಟ್ಕೊಂಡು ಹೇಳ್ತಾರೆ. ನಾವು ಸಾವಿರಾರು ಶೋ ಮಾಡಿರ್ಬೋದು, ಬೀದಿಯಲ್ಲಿ, ಸ್ಟೇಜಲ್ಲಿ, ಎಲ್ಲ ಕಡೆ ಮಾಡಿರ್ಬೋದು. ಬಟ್ ಈ ಸೂಪರ್ ಸ್ಟಾರ್ ಆಫ್ ಕರ್ನಾಟಕದಲ್ಲಿ ಮಾಡಿದ ತಕ್ಷಣ ಎಲ್ಲರೂ ಬಂದ್ಬಿಟ್ಟು ನಮ್ಮ ತಾಯಿ ಹತ್ರ ಹೇಳ್ತಾರಂತೆ, ನಿಮ್ಮ ಮಗನ ನಮ್ಮ ಟಿ ವಿಯಲ್ಲಿ ನೋಡಿದೆ ಅಂತ. ಆವಾಗ ಅವರು ತುಂಬ ಅದು ಎಷ್ಟು ಖುಷಿ ಆಗುತ್ತೋ ಗೊತ್ತಿಲ್ಲ. ಆ ಖುಷಿ ನೋಡೋಕ್ಕೇ ಅದು ತುಂಬ ಆನಂದ ನನಗೆ. ಎವ್ರಿ ಎಪಿಸೋಡ್ ನನ್ನ ಶೋ ಟಿ ವಿಯಲ್ಲಿ ಬಂದರೆ ಇವರೆಲ್ಲ ತಪ್ಪದೆ ನಮ್ಮ ದೊಡ್ಡಮ್ಮ ಅಮ್ಮ ಎಲ್ಲ ಕೂತ್ಕೊಂಡು ಯಾವಾಗಲೂ ಟಿ ವಿ ನೋಡ್ಕೊಂಡು ಆನಂದ ಪಡ್ತಾರೆ. ಒಂದು ದಿವಸನೂ ಮಿಸ್ ಮಾಡಲ್ಲ ಈ ಸೂಪರ್ ಸ್ಟಾರ್ ಆಫ್. ಆಲ್ ದಿ ಬೆಸ್ಟ್ ಟು ಅಗ್ನಿ ಟೀಮ್ ಬೆಂಗಳೂರು.